ಅಬ್ಬಬ್ಬಬ್ಬಬ್ಬಬ್ಬಾ! ಅವನು ಭೀಮಾನನ್ ಬಂದ್ಬಿಟ್ನಂತೆ. ಈ ನನ್ನ ಮಕ್ಕಳೆಲ್ಲ ನಂಬ್ಕೊಂಡು ಅವ್ನ ಮಾತು ನಂಬ್ಕೊಂಡು ನಿಮ್ಮ ಮಗಕ್ಕೆ ಇಷ್ಟು ಬೆಂಕಿ ಹಾಕ. ಸಿಕ್ತು ನೋಡ್ರ ಇವಾಗ ಪ್ರೂಫ್ ಏನು? ಭೀಮಾ ಮಾಡಿದ್ದೊಂದು ಪಾಯಿಂಟಲ್ಲಿ ಏನು ಸಿಗ್ಬೇಕಾಗಿತ್ತು ಅದು ಸಿಕ್ಕಾಯ್ತು. ಇನ್ನೇನು ದೊಡ್ಡವ್ರಿಗೆ ಟೈಮ್ ಹತ್ರ ಬಂದಾಯ್ತು. ಯಾವನ್ ಏನೇನು ಮಾಡಿದ್ನೋ ಎಲ್ಲರಿಗೂ ಧರ್ಮಸ್ಥಳದಲ್ಲಿ ಹೋಗಿ ಗುಂಡಿ ತೆಗೆದು ಅಗದ್ರೆ ಬರೀ ಬೇರ್ಗಳು ಸಿಗ್ತಾವ. ಕಾಡಲ್ಲಿ ಹೋಗಿ ಅಗದ್ರೆ ಬೇರ್ಗಳು ಸಿಗದೆ ಇನ್ನೇನು ಸಿಗ್ತವೆ? ನಿಮ್ಮ ಅಪ್ಪನ ಚಡ್ಡಿ ಸಿಗುತ್ತಾ? ಈ ಕೇಸಲ್ಲಿ ಆ ಟೈಮಲ್ಲಿ ಸಪೋರ್ಟ್ ಮಾಡಿರ್ತಕ್ಕಂಥ ಪೊಲೀಸ್ನವ್ರ ಗತಿ ಇನ್ಮೇಲೆ ಏನಾಗ್ಬೋದು ಅಂತ. ಸಮೀರ್ ಸಪೋರ್ಟ್ ಮಾಡ್ತಾರಂತೆ. ಸಮೀರ್ಗೆ ಯಾಕೆ? ಅವ್ನು ಹೇಳಿದ್ದೆಲ್ಲ ಸುಳ್ಳು. ಯಾವುದೋ ಒಂದು ವಿಡಿಯೋ ಇಟ್ಕೊಂಡು ಸುಮ್ಮನೆ ಎಲ್ಲರನ್ನು ಪ್ರಾಂಕ್ ಮಾಡ್ತಾವನೆ. ಇವನ್ ಮಾತನ್ನ ಇವ್ರು ನಂಬ್ಕೊಂಡು ಕುಂತವ್ರೆ. ಬಂದ್ ನೋಡ್ರ ಈಗ ಇವತ್ತಿಂದ ಇದೆ ಎಲ್ಲವನ್ಗೂ ಮಾರಿ ಹಬ್ಬ. ಯಾವನ್ ಹೇಳಿದ್ ಸುಳ್ಳು, ಯಾವನ್ ಹೇಳಿದ್ ಸತ್ಯ ಅಂತ ಇನ್ನು ಮೇಲೆ ಗೊತ್ತಾಗುತ್ತೆ. ಸಮೀರ್ ಹೇಳಿದ್ ಸುಳ್ಳು ಅಂತ ಯಾವನ್ ಹೇಳ್ತಾ ಇದ್ರೋ ಇವತ್ತಿಂದ ಗೊತ್ತಾಗುತ್ತೆ. ಸ್ವಲ್ಪ ತೆಗ್ದು ಟಿವಿ ನೋಡ್ರೋ. ನೋಡಿ, ಅದು ಆಗಿಲ್ಲ ಅಂತಂದ್ರೆ ನನ್ನ ಚಾನಲಲ್ಲೇ ವಿಡಿಯೋ ಪೂರ್ತಿ ನೋಡ್ರೋ. ನೋಡಿ. ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಏನಪ್ಪ ಹೊಸ ಸುದ್ದಿ ಅಂತಂದರೆ, ಈಗಷ್ಟೇ ನಾನು ಧರ್ಮಸ್ಥಳ ನೆಲದಿಂದ ಒಂದು ಹೊಸ ಸುದ್ದಿ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ಅಂತೂ ಇಂತೂ ಸಿಕ್ಕೇ ಬಿಡ್ತು ಪ್ರೂಫ್. ಏನಪ್ಪ ಪ್ರೂಫ್? ಎಷ್ಟನೇ ಪಾಯಿಂಟಲ್ಲಿ ಸಿಕ್ತು? ಭೀಮಾ ಮಾಡಿರ್ತಕ್ಕಂಥ 13 ಪಾಯಿಂಟಲ್ಲಿ ಒಂದು ಪ್ರೂಫ್ ಸಿಕ್ಕಿದೆ. ಅದೇನು? ಹಿಂದಿನ ಥರ ಬಟ್ಟೆನೋ, ID ಕಾರ್ಡೋ, ಪ್ಯಾನ್ ಕಾರ್ಡೋ, ಡೆಬಿಟ್ ಕಾರ್ಡೋ ಅಲ್ಲ. ಈ ಸಲ ಒಂದು ಮೂಳೆ ಸಿಕ್ಕಿದೆ. ಅದು ಯಾವ ಪಾಯಿಂಟಲ್ಲಿ ಸಿಕ್ಕಿದೆ, ಎಲ್ಲಿ ಸಿಕ್ಕಿದೆ ಅಂತ ಹೇಳ್ತೀನಿ. ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಚಾನಲ್ನ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಒಂದು ಕೇಸ್ ಮುಗಿಯೋವರೆಗೂ ಎಲ್ಲ ಥರದ ಲೈವ್ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮೊದಲನೇದಾಗಿ ಧರ್ಮಸ್ಥಳ ನೆಲದಿಂದ ನನ್ನ ಸ್ನೇಹಿತರೊಬ್ಬರು ಕರೆ ಮಾಡಿದರು. ಏನಪ್ಪ ಅಂತಂದರೆ, ನಿಜವಾಗ್ಲೂ ಇದು ಫೇಕ್ ನ್ಯೂಸ್ ಅಲ್ಲ, ಸತ್ಯವಾದ ಮಾಹಿತಿ. ಬೇಕಾದರೆ ನೋಡಿ, ಇಷ್ಟರಲ್ಲೇ ಈಗ ನ್ಯೂಸಲ್ಲಿ ಕೂಡ ಪ್ರಸಾರ ಆಗುತ್ತೆ. ಬಕೆಟ್ ಚಾನಲ್ಗಳೆಲ್ಲರೂ ಕೂಡ ಈಗ ಈ ಒಂದು ಪಾಯಿಂಟ್ನೇ ಸ್ಪ್ರೆಡ್ ಮಾಡ್ತಾರೆ. ಸೊ ಹಾಗಾಗಿ ಆದಷ್ಟು ಬೇಗ ನಾನು ಈ ಒಂದು ನ್ಯೂಸ್ನ ಸ್ಪ್ರೆಡ್ ಮಾಡಬೇಕು ಅಂತಂದೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಚಾರ ಏನಪ್ಪ ಅಂತಂದರೆ, ಫಸ್ಟ್ ಪಾಯಿಂಟಲ್ಲಿ ಏನೂ ಸಿಕ್ಕಿರಲಿಲ್ಲ, ಎರಡನೇ ದಿನ ಏನೂ ಸಿಕ್ಕಿರಲಿಲ್ಲ. ಆದರೆ ನಮ್ಮ ಭೀಮನಿಗೆ ನಂಬಿಕೆ ಇದ್ದದ್ದು 9ರಿಂದ 13ನೇ ಪಾಯಿಂಟ್ವರೆಗೂ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಡೆಫಿನೆಟ್ಲಿ ಅಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆನ ಅವನು ಮುಂಚೆನೇ ಕೊಟ್ಟಿದ್ದ. ಇಲ್ಲಿ ಮಿಸ್ ಆಗ್ಬೋದು, ಬಟ್ ನನಗೆ 9ರಿಂದ 13ನೇ ಪಾಯಿಂಟ್ಗಳೇನಿದೆ ಅಲ್ಲಿ ಎಲ್ಲ ಥರದ್ದು ನನಗೆ ಕನ್ಫರ್ಮೇಷನ್ಸ್ ಇದೆ. ಬಿಕಾಸ್ ಅಲ್ಲಿ ಪಕ್ಕ ಇದ್ದೇ ಇದೆ, ಅದೇ ಪಾಯಿಂಟಲ್ಲೇ ಇದೆ. ನನಗೆ ಸಿಗುತ್ತೆ ಅಂತ ಅವನು 9ನೇ ಪಾಯಿಂಟಿಂದ ನಂಬಿಕೆ ಇಟ್ಟಿದ್ದ. ಆದರೆ ಭೀಮನ ಮಾಡಿರ್ತಕ್ಕಂಥ 6ನೇ ಪಾಯಿಂಟಲ್ಲೇ ಈ ಸಲ ಒಂದು ಮೂಳೆ ಸಿಕ್ಕಿದೆ. ಹೌದು, ಒಂದು ಕೈ ಮೂಳೆ ಸಿಕ್ಕಿತ್ತು. ಆ ಕೈ ಮೂಳೆ ಸಿಕ್ಕಿದಾಗ ಅವ್ರು ಇಮಿಡಿಯೇಟ್ಲಿ ಅದನ್ನು ಜಡ್ಜ್ ಮಾಡಿಬಿಟ್ರು. ಅಲ್ಲೇ FSL ತಂಡದವರು ಅಲ್ಲೇ ಇಮಿಡಿಯೇಟ್ಲಿ ಜಡ್ಜ್ ಮಾಡಿ, ಇದು ಮಹಿಳೆದಲ್ಲ, ಇದು ಯಾರೋ ಗಂಡ್ಸ್ದು ಅಂತಂದೇಳಿ ಅವರು ಫೈಂಡ್ ಔಟ್ ಮಾಡಿದ್ರು. ಅದಾದ ನಂತರ ತುಂಬ ಕ್ಲಿಯರೆನ್ಸ್ ಆಗಿ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅದೇ ಜಾಗದಲ್ಲಿ ಒಂದು ತಲೆ ಬುರುಡೆ ಸಿಕ್ಕಿದೆ. ಹೌದು, ಒಂದು ತಲೆ ಬುರುಡೆ ಸಿಕ್ಕಿದೆ. ಈಗ FSL ತಂಡದವರು ಆ ಒಂದು ತಲೆ ಬುರುಡೆನ ಅವರ ವಶಕ್ಕೆ ತಗೊಂಡಿದ್ದಾರೆ. ಈಗ ನೆಕ್ಸ್ಟ್ ಆಗ್ತಕ್ಕಂಥ ಪ್ರೊಸೀಜರ್ ಏನಪ್ಪ ಅಂದರೆ, ಈಗಲೂ ಕೂಡ ಅವರು ಅವಸರ ಮಾಡಿಕೊಂಡು, ಇಲ್ಲ ಇದು ಗಂಡು ಮಕ್ಕಳಿದೆ, ಆ ಜಾಗದಲ್ಲಿದೆ ಅಂದರೆ ಇದು ಗಂಡು, ಅವಂದೇ ಕೈ ಮೂಳೆ, ಅವಂದೇ ತಲೆ ಬುರುಡೆ ಅಂತಂದೇಳಿ ಕಣ್ಣಲ್ಲೇ ನೋಡ್ಬಿಟ್ಟು ಫೈಂಡ್ ಔಟ್ ಮಾಡ್ತಾರೋ, ಅಥವಾ ಇದನ್ನಾದರೂ ಅಟ್ಲೀಸ್ಟ್ ಒಂದು ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಅದು ಇದು ಅಂತ ಏನಾದರೂ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತಾರೋ ನೋಡಬೇಕು. ಆದಷ್ಟು ಬೇಗ ಅದನ್ನ ಅವರು ಒಂದು ಲ್ಯಾಬಲ್ಲಿ ಟೆಸ್ಟ್ ಮಾಡೋದ್ರ ಮೂಲಕ ಫೈಂಡ್ ಔಟ್ ಮಾಡಬೇಕು ಅಂತಲೇ ಅವರು FSL ತಂಡದವರು ಅವರ ವಶಕ್ಕೆ ಈ ಒಂದು ತಲೆ ಬುರುಡೆನ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದೆ. ನನಗಂತೂ ಫುಲ್ಲಿ ನಂಬಿಕೆ ಬಂದಿದೆ. ಏನಪ್ಪ ಅಂತಂದರೆ, 6ನೇ ಪಾಯಿಂಟಲ್ಲೇ ಒಂದು ಬುರುಡೆ ಸಿಕ್ಕಿದೆ. ನಮ್ಮ ತಲೆಲೆಲ್ಲ ಇದ್ದಿದ್ದು, ನಿಜವಾಗ್ಲೂ ನನಗೊಂದು ಹೋಪ್ ಇದ್ದಿದ್ದು, ಭೀಮಾ ಕೊಟ್ಟಂಥ 9ನೇ ಪಾಯಿಂಟಿಂದ ಒಂದು ಪ್ರೂಫ್ಗಳು ಸಿಗ್ತಾ ಹೋಗುತ್ತೆ, ಅಲ್ಲಿ ಅವಶೇಷಗಳೆಲ್ಲ ಸಿಗ್ತಾ ಹೋಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಈಗ 6ನೇ ಪಾಯಿಂಟಲ್ಲೇ ಸಿಕ್ಕಿದೆ. ಇನ್ನು ಮುಂದಿದೆ ಮಾರಿ ಹಬ್ಬ. ಎಲ್ಲರಿಗೂ ಇದೆ, ಹುತ್ತದವ್ರಿಗೂ, ಬಿತ್ತದವ್ರಿಗೂ, ಎತ್ತದವ್ರಿಗೂ, ಕೆತ್ತದವ್ರಿಗೂ ಎಲ್ರಿಗೂ ಇದೆ. ಆದಷ್ಟು ಬೇಗ ಒಂದು ಟೈಮ್ ಬಂತು. ಎಷ್ಟು ದಿನ, 13 ವರ್ಷಗಳು ಯಾರ್ಯಾರು ಹೋರಾಡಿದ್ರು, ನಾವುಗಳು ಬಿಡಿ ಈಗ ಒಂದು 3-4 ಮಂತ್ಸಿಂದ ಹೋರಾಡ್ತಾ ಇದ್ದೀವಿ, ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕಿಂತ ಮುಂಚೆ 13 ವರ್ಷಗಳಿಂದ ಯಾರ್ಯಾರು ಹೋರಾಡಿದ್ರು ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗುವಂಥದ್ದು, ನೆಮ್ಮದಿ ಸಿಗುವಂಥದ್ದು, ಧರ್ಮ ಗೆಲ್ಲುತ್ತೆ ಅಂತಂದೇಳಿ ಪ್ರೂವ್ ಆಗೋಂಥ ಒಂದು ಟೈಮ್ ಬಂದಾಯಿತು. ಇನ್ನೇನಿದೆ, ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ದೊಡ್ಡವರೇ ನಿಮ್ಮ ಟೈಮ್ ಬಂದಾಯಿತು, ಆದಷ್ಟು ಬೇಗ ಊರು ಬಿಡೋಕ್ಕೆ ರೆಡಿ ಆಗಿಬಿಡಿ. ಓಕೆ, ಇದಿಷ್ಟು ಹೇಳೋದಕ್ಕೆ ಅಂತ ಈ ಒಂದು ವಿಡಿಯೋ ಮಾಡಿದೆ. ಮತ್ತೆ ಏನೇ ಹೊಸ ವಿಚಾರಗಳು ಸಿಕ್ಕಿದ್ರು ನಾನು ಲೈವ್ ಅಪ್ಡೇಟ್ ತೊಗೊಂಡ್ಬರ್ತೀನಿ. ಯಾಕಂದರೆ ನನ್ನ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲಿದ್ದಾರೆ. ಆದಷ್ಟು ಬೇಗ ನ್ಯೂಸ್ ಅವ್ರಿಗಿಂತ ಬೇಗ ನನಗೆ ಬರುತ್ತೆ. ಬಿಕಾಸ್ ನ್ಯೂಸ್ ಅವ್ರಿಗೆ ವಿಷಯ ಗೊತ್ತಾದ ಮೇಲೆ ಅವರು ಮೈಕ್ ಹಿಡ್ಕೊಂಡು ಅದಾದ ಮೇಲೆ ಅವರು ಮಾತಾಡ್ಕೊಂಡು ಬರಬೇಕು. ನನಗೆ ಹಂಗೇನಿಲ್ಲ. ಅಲ್ಲಿ ನ್ಯೂಸ್ ಸ್ಪ್ರೆಡ್ ಆಯಿತು ಅಂದ ತಕ್ಷಣ ಇಮಿಡಿಯೇಟ್ಲಿ ನನ್ನ ಸ್ನೇಹಿತರು ನನಗೆ ಕಾಲ್ ಮಾಡ್ತಾರೆ. ನಾನು ಇಲ್ಲಿ ಫ್ರೀ ಆಗಿದ್ದೆ ಅಂದರೆ ಇಮಿಡಿಯೇಟ್ಲಿ ನಾನು
ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಅದಕ್ಕೋಸ್ಕರ ಅಂತಾನೆ ನಾನು ಆಲ್ಮೋಸ್ಟ್ ರೆಡಿಯಾಗಿ ಕೂತಿರ್ತೀನಿ ಲೈವ್ ಅಪ್ಡೇಟ್ಸ್ ಕೊಡಬೇಕು ಅಂತಂದೇಳಿ. ಅದರಲ್ಲೂ ಏನಾದರೂ ಅಪ್ಪಿ ತಡ ಆಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಆದರೂ ನನ್ನ ಕೈಲಾದಷ್ಟು ನಾನು ಲೈವ್ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ತುಂಬಾ ಶಾರ್ಟ್ ಆಯ್ತು ಅಂತ ಅನ್ಕೋಬಿಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಸೌಜನ್ಯ ಪರ ಹೋರಾಟಗಾರರು ಯಾರಿದ್ದಾರೆ ಅವರೆಲ್ಲರಿಗೂ ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು, ಯಾರು ಗೊತ್ತಿಲ್ಲದೆ ಇರೋರು ಎಲ್ರಿಗೂ ಕೂಡ ಈ ಥರದ ವಿಚಾರಗಳು ಗೊತ್ತಾಗಬೇಕು. ಹಾಗಾಗಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೂ ಕೂಡ ಮಿಸ್ ಮಾಡದೆ ವೆಯ್ಟ್ ಮಾಡ್ತಾ ಇರಿ. ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಬೇಡಿ, ಅದು ತುಂಬ ಇಂಪಾರ್ಟೆಂಟು, ಅದನ್ನ ಆನ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಒಂದು ಕಮೆಂಟಲ್ಲಿ ನೀವೇ ಹೇಳ್ಬಿಡಿ, ದೊಡ್ಡವರೇ ನಿಮ್ಮ ಟೈಮ್ ಬಂತು ಅಂತ ಕಾಣ್ತದೆ. ಹಾಂ ಬಂದಿದೆ. ದೊಡ್ಡವರು ಮನೆಗೆ ಹೋಗೋ ಟೈಮ್ ಅಲ್ಲ, ಊರು ಬಿಡೋ ಟೈಮ್ ಅಲ್ಲ, ಅಲ್ಲಿಗೆ ಹೋಗೋ ಟೈಮ್ ಬಂದಿದೆ. ಓಕೆ, ಆ ಒಂದು ಟೈಮ್ಗೋಸ್ಕರ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ಒಂದು ಟೈಮ್ ಬರಲಿ. ಆಲ್ರೆಡಿ ಬಂದಿದೆ. ಅದಕ್ಕೆ ಯಾವುದೇ ಥರದ್ದು ಪ್ರೀ ಪ್ಲಾನ್ ಅವರು ಕೂಡ ಮಾಡ್ಕೊಳ್ಳದೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸೋಣ. ಮತ್ತೆ ಜಾಸ್ತಿ ಮಾತಾಡೋದು ಬೇಡ, ಇನ್ನೂ ತುಂಬ ಅಪ್ಡೇಟ್ಸ್ ಕೊಡೋದಿದೆ. ಡೇ ಬೈ ಡೇ ಕೊಡ್ತಾನೆ ಇರಬೇಕು. ಅದಕ್ಕೋಸ್ಕರ ಮತ್ತೆ ಸಿಗೋಣ. ಲವ್ ಯು ಆಲ್. ಎಲ್ಲರೂ ಕೂಡ